ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಇಲ್ಲಿ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಒಗ್ಗಟ್ಟಾಗಬೇಕು ರಾಜ್ಯದ ನೆಲ ಜಲ ಭಾಷೆ ವಿಚಾರ ಬಂದಾಗ. ಆದ್ರೆ ಬಿಜೆಪಿ ನಾಯಕರು ಏನೋ ನಾವು ಮುತ್ತಿಗೆ ಹಾಕ್ಬಿಡ್ತೀವಿ, ರೈತರ ಜೊತೆಗೆ ನಿಂತ್ಕೊಳ್ತೀವಿ, ಹೋರಾಟ ಮಾಡ್ತೀವಿ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಸಿಡಬ್ಲ್ಯೂಎಂಎ ಮುಂದೆ ಸರಿಯಾಗಿ ವಾದ ಮಾಡ್ಲಿಲ್ವಾ ಕರ್ನಾಟಕ? ಇದನ್ನ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ನೀವು ಮನವರಿಕೆ ಮಾಡುವಲ್ಲಿ ಫೇಲ್ಯೂರ್ ಆದ್ರಿ ಅಂತ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷಗಳು ತಿರುಗಿ ಬಿದ್ದಿದೆ. ಈ ವಿಚಾರದಲ್ಲಿ ತಿರುಗಿ ಬೀಳೋದು, ಟೀಕೆ ಮಾಡೋದಕ್ಕಿಂತ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಲಹೆ ಕೊಟ್ರೆ ಒಳ್ಳೇದು ಅಂತ. ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಕ್ಕೆ ಕಮಲ ಪಡೆ ಇವತ್ತು ಸಜ್ಜಾಗಿದೆ ಅಂತೆ. ತಮಿಳುನಾಡಿಗೆ ನೀರು ಬಿಡದಂತೆ ವಿಪಕ್ಷಗಳು ಆಗ್ರಹಿಸಿದ್ದು, ಅತಿ ದೊಡ್ಡ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಕೆಆರ್ಎಸ್ ಡ್ಯಾಂ ಬಳಿ 11 ಗಂಟೆಗೆ ಬಿಜೆಪಿಯ ಹೋರಾಟ ಆಗುತ್ತಂತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಹಿಂದೆ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥದ್ದೊಂದು ಆದೇಶ ಬಂದಾಗ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಹೋರಾಟಗಳಾಗಿತ್ತು. ಕೆಆರ್ಎಸ್ ಡ್ಯಾಂ ಪರಿಶೀಲನೆ ಮಾಡೋದಕ್ಕೆ ಸ್ವತಃ ನಿಯೋಗ ಭೇಟಿ ಕೊಟ್ಟಿತ್ತು. ಈಗ ಅಂಥದ್ದೇ ಪರಿಸ್ಥಿತಿ. ಯದುವೀರ್ ಒಡೆಯರ್, ಶ್ರೀವತ್ಸ, ಸಿಟಿ ರವಿ, ಬಿವೈ ವಿಜೇಂದ್ರ ಇವರ ನೇತೃತ್ವದಲ್ಲಿ ಎಲ್ಲ ಕೂಡ ಇವತ್ತು ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎಸ್ಪಿಸ್ ಒಂದು ಅಡಿಷನಲ್ ಸ್ಪಿ 9 DSP, CPS ಅವ್ರ ಇನ್ಸ್ಪೆಕ್ಟರ್ 28 ಜನ ಮತ್ತು PSIs 46 ಜನ ಮತ್ತು ASIs 59 ಜನ, 10 KSRP ತುಕಡಿ ಮತ್ತು 8 DR ತುಕಡಿಗಳು ಮತ್ತು ಸಿಬ್ಬಂದಿಗಳು ಒಟ್ಟಾರೆಯಾಗಿ ಎಲ್ಲರೂ ಸೇರಿ 1,500 ಸಿಬ್ಬಂದಿಗಳಿದ್ದಾರೆ. ಪ್ರತಿಭಟನೆ ಮುತ್ತಿಗೆ ಯತ್ನಕ್ಕೆ ಅನುವು ಮಾಡಿಕೊಡ್ತಾರೆ. ಪ್ರತಿಭಟನೆ ಅಂತ ತಿಳಿಸಿದ್ದಾರೆ. ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀವಿ. 2 SPs ಒಂದು ಅಡಿಷನಲ್ ಸ್ಪಿ 9 DSP, CPS ಅವ್ರ ಇನ್ಸ್ಪೆಕ್ಟರ್ 28 ಜನ ಮತ್ತು PSIs 46 ಜನ ಮತ್ತು ASIs 59 ಜನ, 10 KSRP ತುಕಡಿ ಮತ್ತು 8 DR ತುಕಡಿಗಳು ಮತ್ತು ಸಿಬ್ಬಂದಿಗಳು ಒಟ್ಟಾರೆಯಾಗಿ ಎಲ್ಲರೂ ಸೇರಿ 1,500 ಸಿಬ್ಬಂದಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಒಂದ್ ಕಡೆ ರೈತರ ಹೋರಾಟ ಆದೇಶದ ವಿರುದ್ಧವಾಗಿ, ಅದ್ರ ಜೊತೆಗೆ ಬಿಜೆಪಿ ನಿಯೋಗ ಕೂಡ ಇವತ್ತು ಭೇಟಿ ಕೊಟ್ಟು ಅತಿ ದೊಡ್ಡ ಹೋರಾಟ, ಕೆಆರ್ಎಸ್ ಮುತ್ತಿಗೆ ಹಾಕ್ಬಿಡ್ತೀವಿ ಅಂತಿದ್ದಾರೆ. ಹೆಂಗಿದೆ ಸ್ಥಳದಲ್ಲಿ ಹೋರಾಟ, ಹೆಂಗಿರುತ್ತೆ ಮತ್ತು ಭದ್ರತೆಯನ್ನ ಹೆಂಗ್ ಒದಗಿಸಲಾಗಿದೆ ಅಂತ? ಯಶಸ್ವಿ, ಏನು ನಿನ್ನೆ ಅಷ್ಟೇ ಕೂಡ CWMA ಕೂಡ ಏನು CWRC ಕೊಟ್ಟಿದ್ದಂತ ಆದೇಶವನ್ನು ಎತ್ತಿ ಹಿಡಿದು ತಮಿಳುನಾಡಿಗೆ ಪ್ರತಿದಿನ ಕೂಡ 3,500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಹರಿಸಬೇಕು ಅಂತ ಹೇಳಿ ಒಂದು ಆದೇಶವನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ನಿನ್ನೆ ಕೂಡ ಏನು ಸಂಜೆ ಏನು ಆದೇಶ ಹೊರಬೀಳ್ತಿದಂತೆ ಮಂಡ್ಯದಲ್ಲಿ ರೈತರು ಸೇರಿದಂತೆ ಹಲವು ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದರಲ್ಲೂ ಏನು ದಿನೇ ದಿನೇ ಈ ಒಂದು ಕಾವೇರಿ ಕಿಚ್ಚು ಇದೀಗ ನೀರು ಬಿಡುವ ಆದೇಶವನ್ನ ಕೀಳ್ತಿದ್ದಂತೆ ಈಗ ಮತ್ತಷ್ಟು ಹೆಚ್ಚಾಗಿರುವಂತದ್ದು. ಅದರಲ್ಲೂ ಕೂಡ ಇವತ್ತು ಏನು ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಪಕ್ಷದ ವತಿಯಿಂದ ಒಂದು ಬೃಹತ್ ಹೋರಾಟವನ್ನು ಕೂಡ ಹಮ್ಮಿಕೊಳ್ಳಲಾಗಿ KRS ಚಲೋ ಜಾಥಾವನ್ನ ಹಮ್ಮಿಕೊಂಡಿದೆ. ಅದು ಕೂಡ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು KRSಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕೂಡ ತಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಕರೆಯನ್ನ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆ ಬಿಜೆಪಿ ಕಾರ್ಯಕರ್ತರು ಇವತ್ತು ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಒಂದು ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಈಗ ಜಿಲ್ಲೆಯಲ್ಲಿ ಕಾವೇರಿ ಕಿಚ್ಚು ಹೆಚ್ಚಾದ ಹಿನ್ನೆಲೆಯಲ್ಲಿ ಭಾರಿ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ KRSಗೆ ಇವತ್ತು ರಾಜ್ಯ ಬಿಜೆಪಿ ನಾಯಕರು ಮುತ್ತಿಗೆ ಹಾಕುವ ಹಿನ್ನೆಲೆಯಲ್ಲಿ ಸುಮಾರು 1,500 ಸಿಬ್ಬಂದಿಗಳನ್ನ ಭದ್ರತೆಗೆ ನಿಯೋಜಿಸಿ ಮಾಡ್ಕೊಂಡಿರುವಂತದ್ದು. 2 SP ಸೇರಿದಂತೆ 9 DYSP, CPI 27, PSI 45, ASI 78, ಪೊಲೀಸ್ ಸಿಬ್ಬಂದಿ 600 ಹಾಗೂ 10 KSR ತುಕಡಿ ಮತ್ತು 8 DR ತುಕಡಿಗಳು ಸೇರಿದಂತೆ ಒಟ್ಟು 1,500 ಸಿಬ್ಬಂದಿಗಳನ್ನ ಸ್ಥಳದಲ್ಲಿ ಭದ್ರತೆಗೆ ನಿಯೋಜಿಸಿ ಯಾವುದೇ ರೀತಿ ಅವಘಡ ಅಥವಾ ಅನಾಹುತ ಆಗದ ರೀತಿಯಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಈಗಾಗಲೇ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಹೆಚ್ಚುವರಿಯಾಗಿ ಈಗ ಖುದ್ದಾಗಿ ಮಂಡ್ಯ SP ಆಗಿರುವಂತಹ ಶೋಭಾ ರಾಣಿ ಕೂಡ ಸ್ಥಳ ಪರಿಶೀಲನೆ ನಡೆಸಿ ಯಾವುದೇ ರೀತಿಯ ಅವಘಡಗಳು ನಡೆದಿರೋ ರೀತಿ ಅಂದ್ರೆ ಪ್ರತಿಭಟನಾಕಾರರಿಂದ ಯಾವುದೇ ರೀತಿ KRS ಮುತ್ತಿಗೆ ಹಾಕಿ KRS ಹೊರಗಡೆ ಹೋಗುವಂತ ಕೆಲಸ ಮಾಡದೇ ಇರಲಿ ರೀತಿಯಲ್ಲಿ ಈಗ ಭದ್ರತೆಯನ್ನು ಒದಗಿಸಿದ್ದಾರೆ. ಅದೇ ರೀತಿ ಕೂಡ ಇವತ್ತು ಕೂಡ ಸಾಕಷ್ಟು ಪ್ರತಿಭಟನೆಗಳು ಜಿಲ್ಲೆಯಾದ್ಯಂತ ಆಗುವಂತ ಸಾಧ್ಯತೆ ಇದೆ. ಒಂದು ಕಡೆ ಮಂಡ್ಯದಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗರು ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಅದರ ಜೊತೆಗೂ ಕೂಡ ಶ್ರೀರಂಗಪಟ್ಟಣ, ಮದ್ದೂರು ಹಾಗೂ ಪಾಂಡುಪುರ, KRಪೇಟೆ ತಾಲೂಕಿನಾದ್ಯಂತ ಇವತ್ತು ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಇದೀಗ ಏನು ಕಾವೇರಿ ಕಿಚ್ಚು ಹೆಚ್ಚಾಗುವಂತ ಹಿನ್ನೆಲೆಯಲ್ಲಿ ಭಾರಿ ಬಂದೋಬಸ್ತನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ಕೊಂಡಿರುವಂತದ್ದು. ಶ್ರುತಿ. ಓಕೆ ರಾಘವೇಂದ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.